ನಮಸ್ಕಾರ. ವೇದಿಕ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ತಿಳಿಸ್ಕೊಡ್ತಿರುವಂಥ ಒಂದು ಸಣ್ಣದಾದಂಥ ಒಂದು ತಾಂತ್ರಿಕ ವಿದ್ಯೆ ಅಂತಲೇ ಹೇಳ್ಬೋದು. ಇದು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರು ತಿಳ್ಕೊಂಡಿರಬೇಕಾಗತ್ತೆ. ಅನವಶ್ಯಕವಾದಂಥ ಉಪಯೋಗಕ್ಕೆ ಇದನ್ನು ಯಾರೂ ಬಳಸೋ ಹಾಗಿಲ್ಲ. ಇದು ಒಳ್ಳೆ ರೀತಿಯಲ್ಲಿ ನಾವು ಬಳಸಿದರೆ ಮಾತ್ರ ನಮಗೆ ಇದ್ರ ಉಪಕಾರ ನಮಗೆ ಬಂದು ಸೇರೋದು. ಯಾವ ರೀತಿ ಯೂಸ್ ಮಾಡಬೇಕು, ನೀವು ಎಷ್ಟು ನಂಬರಲ್ಲಿ ನೀವು ಈ ವಸ್ತುವನ್ನು ನೀವು ತಗೋಬೇಕು, ಹಾಗೆ ಯಾವ ರೀತಿ ಮಾಡಬೇಕು ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟಲ್ಲಿ ಓಂ ಮಹಾಲಕ್ಷ್ಮಿಯ ನಮಃ ಅಂತ ಬರೆಯೋದನ್ನು ಮರಿಬೇಡಿ. ಈಗ ವಿಡಿಯೋಗೆ ಹೋಗೋಣ. ಮೊದಲನೇದಾಗಿ ನೀವು ಯಾವ ವಾರ ಈ ಒಂದು ಪರಿಹಾರ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಶುಕ್ರವಾರದ ದಿನ ನೀವು ಈ ಒಂದು ಪರಿಹಾರ ಮಾಡೋದು ತುಂಬ ಒಳ್ಳೆಯದು. ಶುಕ್ರವಾರದ ದಿನವೇ ನೀವು ಇದನ್ನು ಮಾಡಬೇಕಾಗತ್ತೆ. 5 ಅನ್ನೋ ಲೆಕ್ಕ ಈ ಒಂದು ತಾಂತ್ರಿಕ ವಿದ್ಯೆಗೆ ನಾವು ಇಟ್ಕೋತಾ ಇದ್ವಿ. ಹಾಗೆ 5 ವಾರ ನೀವು ಇದನ್ನು ಮಾಡಬೇಕಾಗತ್ತೆ. ಇದು ಗುಪ್ತವಾಗಿ ಮಾಡಬೇಕಾಗಿರೋ ಅಂದರೆ ನಾವು ರಹಸ್ಯವಾಗಿ ಮಾಡಬೇಕಾಗಿರುವಂಥ ಒಂದು ಪರಿಹಾರ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ಮನೆಯ ಹೆಣ್ಣು ಮಗಳು ಮಾಡ್ತಿದ್ದಾಳೆ ಅನ್ನೋದಾದರೆ ನಿಮ್ಮ ಮನೆಯಲ್ಲಿ ಯಾರಿಗೂ ಇದನ್ನು ಹೇಳಕ್ಕೆ ಹೋಗಬೇಡಿ. ನಿಮ್ಮ ಕೆಲವರು ಹೇಳ್ತಾರೆ ಗಂಡನಿಗೆ ಹೇಳ್ಬೋದು, ತಂದೆ ತಾಯಿ ಹೇಳ್ಬೋದು. ಇದು ತುಂಬ ಗುಪ್ತವಾಗಿ ನಾವು ಇಡಬೇಕಾಗಿರುವಂಥ ಒಂದು ತಾಂತ್ರಿಕ ವಿದ್ಯೆ. ಹಾಗಾಗಿ ನೀವು ಮಾಡುವಾಗ ಯಾರಿಗೂ ಹೇಳಬಾರದು. ಅಂದರೆ ರಹಸ್ಯವಾಗಿ ಇದನ್ನು ಮಾಡೋದ್ರಿಂದ ಇದಕ್ಕೆ ಪ್ರಯೋಜನ ಜಾಸ್ತಿ ಸಿಗುತ್ತೆ. ಹಾಗಾಗಿ ಯಾರಿಗೂ ಹೇಳಬೇಡಿ ಅಂತ ಹೇಳೋದು. ಹಾಗೆ ಇದಕ್ಕೆ ನಿಮಗೆ ಮಾಡೋದಕ್ಕೆ ಬೇಕಾಗಿರುವಂಥದ್ದು 5 ಲವಂಗ ನೀವು ತೊಗೋಬೇಕಾಗಿರುತ್ತೆ. ಲವಂಗ ತೊಗೋಬೇಕಾದ್ರೆ ನೀವು ಅದು ಯಾವುದೇ ರೀತಿಯಲ್ಲೂ ಎಲ್ಲೂ ಅದಕ್ಕೆ ಒಂಚೂರು ಗಾಯ ಆಗಿರೋವಂಥ ರೀತಿಯಲ್ಲಿ, ಅಂದರೆ ಕಿತ್ತೋಗಿರೋದು ಆ ರೀತಿಯೆಲ್ಲ ಆಗಬಾರ್ದು. ಹಾಗೆ ನೋಡಿಕೊಂಡು ಚೆನ್ನಾಗಿರುವಂಥ ಲವಂಗ ನೀವು ನೋಡಿಕೊಂಡು ತೊಗೋಬೇಕಾಗತ್ತೆ. ಇನ್ನು ನಿಮಗೆ ಪುಷ್ಪ ಅಂತ ಬಂದಾಗ ನೀವು ತಾವರೆ ಹೂವು ಇದ್ದರೆ ಸಿಕ್ಕಿದರೆ ತಾವರೆ ಹೂವು ತೊಗೋಬೋದು. ಇಲ್ಲ ನಿಮಗೆ ಪ್ರತಿ ವಾರ ತಾವರೆ ಹೂವು ತೊಗೊಳ್ಳೋದು ಕಷ್ಟ ಆದರೆ, ಇಲ್ಲ ಸಿಗಲ್ಲ ಅನ್ನೋದಾದರೆ ರೋಸ್ ಹೂವು ಕೂಡ, ಅಂದರೆ ಕೆಂಪು ಬಣ್ಣದ ರೋಸು ತೊಗೊಂಡು ನೀವು ಇದನ್ನು ಮಾಡ್ಬೋದು. ತುಂಬ ಉತ್ತಮ ಅಂತಲೇ ಹೇಳ್ತೀನಿ. ತಾವರೆ ಎಷ್ಟು ಪವರ್ಫುಲ್ ಇದೆಯೋ ಅಷ್ಟೇ ಕೆಂಪು ರೋಸಿನ ಹೂವು ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದಂಥದ್ದು. ಹಾಗಾಗಿ ನೀವು ರೋಸ್ ಹೂವು ತೊಗೊಂಡು ಕೂಡ ನೀವು ಮಾಡ್ಬೋದು. ಇನ್ನು ನೀವು ಮಾಡಬೇಕಾಗಿರೋವಂಥದ್ದು ಈ ಒಂದು ವಿದ್ಯೆಗೆ ಸಮಯ ಹೇಳೋದಾದರೆ ಬೆಳಗ್ಗೆ, ಇಲ್ಲಾಂದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಮಾಡ್ಬೋದು. ಇಲ್ಲ ಸಂಜೆ 6 ಗಂಟೆ ನಂತರ, ಅಂದರೆ ಸೂರ್ಯ ಮುಳುಗಿದ ನಂತರ ಕೂಡ ನೀವು ಈ ಒಂದು ಪರಿಹಾರನ ಮಾಡ್ಕೋಬಹುದು. ಯಾವ ರೀತಿ ಮಾಡಬೇಕು ಅಂತ ಹೇಳೋದಾದರೆ, ಪೂಜೆ ಮಾಡಿ, ಅಂದರೆ ನಿಮ್ಮ ಪೂಜೆ ಎಲ್ಲ ಮುಗಿದ ನಂತರ, ಮಾಮೂಲಿ ನೀವೇನು ಪೂಜೆ ಮಾಡ್ತೀರ ಮನೇಲಿ, ಆ ಪೂಜೆ ಎಲ್ಲ ಮುಗಿದ ನಂತರ ಈ 5 ಲವಂಗ ಏನಿದೆಯೇ ನೀವು ಇದನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿರ್ತೀರಲ್ವ, ಅದನ್ನು ನೀವು ಈ ರೋಸಿನ ಹೂವದಲ್ಲಿ ಚುಚ್ಚಬೇಕಾಗತ್ತೆ. ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ಹೀಗೆ ಒಳಗಡೆ ಹೋಗೋ ರೀತಿಯಲ್ಲಿ 5 ಲವಂಗವನ್ನು ನೀವು ಒಳಗಡೆ ಚುಚ್ಚಿ, ನಂತರ ಮಹಾಲಕ್ಷ್ಮಿಯ ಮುಂದೆ ಇಟ್ಟು, ಮಹಾಲಕ್ಷ್ಮಿಯ ಸ್ತೋತ್ರ ನಿಮಗೆ ಗೊತ್ತಿದ್ದರೆ ನೀವು ಸ್ತೋತ್ರ ಅದನ್ನು ಹೇಳ್ಬೋದು. ಇಲ್ಲ ಯಾವುದಾದ್ರೂ ಓಂ ಮಹಾಲಕ್ಷ್ಮಿಯ ನಮಃ ಅಂತ ಕೂಡ ನೀವು 108 ಬಾರಿ ಜಪಿಸ್ಕೋಬೋದು. ಇಲ್ಲ ನಿಮಗೆ ಇನ್ನೂ ಪವರ್ಫುಲ್ ಆಗಿರುವಂಥ ಯಾವುದಾದ್ರೂ ಮಂತ್ರ ಗೊತ್ತಿದ್ದರೆ, ಲಕ್ಷ್ಮಿಗೆ ಅಂದರೆ ಮಹಾಲಕ್ಷ್ಮಿ ತಾಯಿಗೆ ಸಂಬಂಧಪಟ್ಟಿದ್ದು ಯಾವುದಾದ್ರೂ ಮಂತ್ರ ಕೂಡ ಜಪನೆ ಮಾಡ್ಬೋದು. ಈ ಒಂದು ವಸ್ತುವನ್ನು ನೀವು ಮುಂದೆ ಇಟ್ಟಾಗಲೇ ಈ ಒಂದು ಪರಿಹಾರ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ನೀವು ಮಂತ್ರನ ಹೇಳಿ ಮುಗಿಸಿದ ನಂತರ ಈ ಲವಂಗ ಹೂವು ಏನಿದೆ 24 ಅವರ್ಸ್, ಅಂದರೆ ನೆಕ್ಸ್ಟ್ ದಿನ ನೀವು ಪೂಜೆ ಮಾಡೋವರೆಗೂ ಇದು ಅದೇ ಜಾಗದಲ್ಲಿ ಬಿಡಿ. ಇಲ್ಲ ನಿಮಗೆ ಯಾರಾದರೂ ನೋಡ್ತಾರೆ ಅನ್ನೋದಾದರೆ ನೀವೇನು ಮಾಡ್ಬೋದು, ಈ 5 ಲವಂಗವನ್ನು ತೆಗೆದು ಒಂದು ಪೇಪರಲ್ಲಿ, ಇಲ್ಲಾಂದರೆ ಒಂದು ಡಬ್ಬಿಯಲ್ಲಿ, ದೇವ್ರ ಮನೆಯಲ್ಲೇ ಇದಿರಬೇಕು. ಇದು ನೀವು ಬೇರೆ ಎಲ್ಲೂ ತೊಗೊಂಡು ಹೋಗಾಗಿಲ್ಲ. ದೇವ್ರ ಮನೆಯಲ್ಲೇ ನೀವು ಅದನ್ನು ಒಂದು ಡಬ್ಬಿಯಲ್ಲಿ, ಸಣ್ಣ ಡಬ್ಬಿಯಲ್ಲಿ ಎಲ್ಲಾದರೂ ಒಂದು ಹಾಕಿಟ್ಟು ಹೂವು ನೀವು ಸೈಡಲ್ಲಿ ಇಡ್ಬೋದು. ಯಾಕೆಂದರೆ ಹೂವು ಇಟ್ಟಾಗ ಯಾರಿಗೂ ಏನೂ ಅನಿಸಲ್ಲ. ಆದರೆ ಹೂವದಲ್ಲಿ ಲವಂಗ ಇಟ್ಟಾಗ ಕೇಳುವಂಥ ಚಾನ್ಸಸ್ ಇರುತ್ತೆ. ಬೇರೆ ಯಾರಾದರೂ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಏನಿದು ಅಂತ ಕೇಳುವಂಥ ಸನ್ನಿವೇಶ ಬರಬಾರ್ದು. ಹಾಗಾಗಿ ನಾನು ಅದನ್ನು ಹೇಳ್ತಿದ್ದೀನಿ. ಇಲ್ಲ ಯಾರೂ ನೋಡಲ್ಲ, ನಮ್ಮ ಮನೇಲಿ ನಾನೊಬ್ಬಳೇ ಪೂಜೆ ಮಾಡೋದು ಅನ್ನೋಂಥ ಪರಿಸ್ಥಿತಿ ಇದ್ದರೆ ನೀವು ಹಾಗೆ ದೇವ್ರ ಮನೇಲಿ ಬಿಟ್ಟು ನೆಕ್ಸ್ಟು 24 ಅವರ್ಸ್ ಆಗಿ ನೀವು ನೆಕ್ಸ್ಟು ಒಂದು ದಿನ ಲೆಕ್ಕ, ಅದು ಒಂದು ದಿನ ಆಗಿದ್ಮೇಲೆ ನೆಕ್ಸ್ಟ್ ದಿನ ನೀವು ಇದನ್ನು 5 ತೊಗೊಂಡು ನೀವು ಒಂದು ಡಬ್ಬಿಯಲ್ಲಿ ಹಾಕಿ ಎತ್ತಿಡ್ಬೋದು. ಇದು ಮೊದಲನೇ ವಾರ ನೀವು ಮಾಡಬೇಕಾಗಿರೋದು. ಆ ರೋಸ್ ಹೂವನ್ನ ನೀವು ಯಾರು ತುಳಿದೇ ಇರೋವಂಥ ಜಾಗದಲ್ಲಿ ಹಾಕ್ಬೋದು. ಇಲ್ಲ ಯಾವುದಾದ್ರೂ ಪಾಟ್ ಇದ್ದರೆ ನೀವು ಪಾಟ್ಗಾದರೂ ಹಾಕ್ಬೋದು. ಇನ್ನು ನೆಕ್ಸ್ಟು ಇದೇ ರೀತಿಯಲ್ಲಿ ನೆಕ್ಸ್ಟು ಶುಕ್ರವಾರನೂ ನೀವು ಮಾಡಬೇಕಾಗುತ್ತೆ. ಆ ರೀತಿ 5 ಶುಕ್ರವಾರಗಳು ನೀವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಮಾಡಬೇಕಾಗತ್ತೆ. 5 ಶುಕ್ರವಾರ ಮುಗಿದ ನಂತರ ನಿಮ್ಮ ಕೈಯಲ್ಲಿ 25 ಲವಂಗಗಳಿರುತ್ತೆ. ಈ ಡಬ್ಬಿಯಲ್ಲಿ ಏನು ನೀವು ಸ್ಟೋರ್ ಮಾಡ್ತೀರಲ್ಲ ಅದು 25 ಆಗಿರುತ್ತೆ. ಈ
ಈ 25 ಲವಂಗವನ್ನು ನೀವು ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಕೋಬೇಕಾಗುತ್ತೆ. ಹಳದಿ ಬಟ್ಟೆ ಇಲ್ಲ ಅಂದರೆ ವೈಟ್ ಬಟ್ಟೆಗೆ ಅರ್ಶಿಣದ ನೀರಲ್ಲಿ ಅದ್ದಿದ್ರೆ ನಿಮಗೆ ಅದು ಹಳದಿ ಕಲರ್ ಆಗಿರುತ್ತಲ್ಲ, ಅದಾದ್ರೂ ಸಾಕು. ಸಣ್ಣ ಬಟ್ಟೆ ಈ 25 ಲವಂಗ ಇಡೋಷ್ಟು ಇದಕ್ಕೆ ಬಾಕ್ಸ್ ಥರ ಇದರಲ್ಲಿ ನೀವು ಕಟ್ ಮಾಡಿ ಇಟ್ಕೊಂಡ್ರೆ ಸಾಕು. ಇದರಲ್ಲಿ ನೀವು ಈ ಲವಂಗವನ್ನು ಗಟ್ಟಿಯಾಗಿ ಕಟ್ಟಿ ನಂತರ ನೀವು ದುಡ್ಡು ಇಡುವಂಥ ಜಾಗ, ನೀವು ಈಗ ಲಾಕರಲ್ಲಿ ಇಡ್ತೀರಾ ಅಂದರೆ ಇಲ್ಲಿ ನಿಮ್ಮ ಸೇವಿಂಗ್ಸ್ ಮನಿ ನಾನು ಹೇಳ್ತಿರೋದು, ಖರ್ಚು ಮಾಡುವಂಥ ದುಡ್ಡಲ್ಲ. ನೀವೀಗ ಸ್ಯಾಲ್ರಿ ಸಿಕ್ಕಿದಾಗ ಏನೋ ಒಂದು 50 ರೂಪಾಯಿ 100 ರೂಪಾಯಿ ಸೇವಿಂಗ್ಸಿಗೆ ಅಂತ ಎಲ್ಲಾದರೂ ಎತ್ತಿಟ್ಟಿದ್ರೆ ಆ ಜಾಗದಲ್ಲಿ ನೀವು ಇಡಬೇಕಾಗುತ್ತೆ. ಇದು ಮೇಯ್ನಾಗಿ ಮನಿ ಅಟ್ರಾಕ್ಷನ್ ಆಗುತ್ತೆ. ಅಂದರೆ ನಿಮಗೆ ದುಡ್ಡು ಬರುವಂಥ ದಾರಿಗಳು ಹಲವಾರು ಓಪನ್ ಆಗ್ತಾ ಇರುತ್ತೆ. ಮನೇಲೇ ಕೂತ್ಕೊಂಡು ದುಡ್ಡು ಬರುತ್ತೆ ಅಂತ ನಾನು ಹೇಳ್ತಿಲ್ಲ. ನೀವು ಕಷ್ಟಪಟ್ಟು ದುಡಿಯೋವರಾಗಿದ್ದು ತುಂಬ ಹಣಕಾಸಿನ ಖರ್ಚು ಬರ್ತಿದೆ. ಹಣಕಾಸಿನ ಖರ್ಚು ಅಂತ ಬಂದಾಗ ನಾನು ಎಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ, ಅನವಶ್ಯಕವಾದಂಥ ಖರ್ಚುಗಳು ಅಂದರೆ ನಮಗೆ ಒಂದು ಹಾಸ್ಪಿಟಲ್ ಖರ್ಚಿರ್ಬೋದು, ಇಲ್ಲ ಏನಾದರೂ ಒಂದು ಎಮರ್ಜೆನ್ಸಿ, ಇಲ್ಲ ಒಂದು ಹಲವಾರು ಫಂಕ್ಷನ್ಗಳು ಬಂದ್ರೇ ತುಂಬ ಖರ್ಚು ಅಂತಲೇ ಹೇಳ್ಬೋದು. ಈ ರೀತಿಯಾದಂಥ ಹಲವಾರು ಖರ್ಚುಗಳು ಬಂದು ನಮಗೆ ಸೇವಿಂಗ್ಸ್ ಅಂತ ನಮಗೇನು ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಅನ್ನೋಂಥ ಪರಿಸ್ಥಿತಿ ಬರುತ್ತಲ್ಲ, ಅದನ್ನು ನಾವು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಪರಿಹಾರಗಳು ಮಾಡೋದು. ಅಂದರೆ ಆ ಅನವಶ್ಯಕವಾದಂಥ ಹಾಸ್ಪಿಟಲ್ ಖರ್ಚಿರ್ಬೋದು, ಆ ಥರ ನೋವುಗಳು ನಮ್ಮನ್ನು ಬಂದು ಸೇರಲ್ಲ. ಇಲ್ಲ ಯಾರಾದರೂ ಸಾಲ ಕೇಳೋದಿರ್ಬೋದು, ಏನಾದರೂ ಒಂದು ನಮಗೆ ಕೊಡಲೇಬೇಕಾಗಿರುವಂಥ ಪರಿಸ್ಥಿತಿ ಇರುತ್ತೆ. ಅವಾಗ ನಾವು ಇಲ್ಲ ನಂಗೆ ಕೊಡಲ್ಲ, ನನ್ನ ಹತ್ರ ದುಡ್ಡು ಇಟ್ಕೊಂಡು ಕೊಡಲ್ಲ ಅನ್ನೋಂಥ ಪರಿಸ್ಥಿತಿ ಅಂಥ ಒಂದು ಸಿಚುವೇಶನ್ ನಮಗೂ ಆಗಲ್ಲ. ಅವಾಗ ನಾವೇನು ಮಾಡ್ತೀವಿ, ಎತ್ತು ಕೊಟ್ಬಿಟ್ಟಿರ್ತೀವಿ. ಅವಾಗ ಅದು ವಾಪಸ್ ಬರದೇ ಇರೋಂಥದ್ದು, ಈ ರೀತಿ ನಮಗೆ ತಿರ್ಗಾ ನೋವು ಉಂಟಾಗೋದು, ಈ ಥರ ಎಲ್ಲ ಸಿಚುವೇಷನ್ನ ಅವಾಯ್ಡ್ ಮಾಡುತ್ತೆ. ಇದು ತುಂಬ ಪವರ್ಫುಲ್ ಇರೋದ್ರಿಂದ ಏನಾಗುತ್ತೆ, ಏನಾದರೂ ಒಂದು ರೀತಿಯಲ್ಲಿ ಅಲ್ಲಿರೋ ದುಡ್ಡು ಹೊರಗೆ ಹೋಗದಿರೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ. ಒಳ್ಳೆ ರೀತಿಯಲ್ಲಿ ಮಾತ್ರ ಅದು ಉಪಯೋಗಕ್ಕೆ ಬರುತ್ತೆ, ಕೆಟ್ಟ ರೀತಿಯಲ್ಲಿ ಹೊರಗೆ ಹೋಗಲ್ಲ. ಹಾಗೆ ಬೇರೆ ರೀತಿಯಾದಂಥ ಒಂದು ಹಣ ಬರುವಂಥ ಸಿಚುವೇಷನ್ ನಿಮಗೆ ಕ್ರಿಯೇಟ್ ಆಗಿ ಆ ಒಂದು ಜಾಗದಲ್ಲಿ ನೀವು ಎಲ್ಲಿ ಇಟ್ಟಿದ್ದೀರಲ್ವ, ಈ ಒಂದು ಲವಂಗವನ್ನು ನೀವು ಪೂಜೆ ಮಾಡಿ ಎಲ್ಲಿಟ್ಟಿದ್ದೀರೋ ಆ ಒಂದು ಜಾಗಕ್ಕೆ ಬಂದು ಸೇರುವಂಥ ಒಂದು ಅವಕಾಶಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ಒಂದು ಪರಿಹಾರ ತುಂಬ ಪವರ್ಫುಲ್ ಇದೆ ಅಂತ ಹೇಳೋದು. ಗುಪ್ತವಾಗಿ ಮಾಡೋದೇನಕ್ಕೆ ಅಂತಂದರೆ, ನಾವು ಹಲವಾರು ಜನಗಳಿಗೆ ಹೇಳಿ ಬಂದಿದ ತಕ್ಷಣವೇ ಎಷ್ಟೋ ವಿಷಯಗಳು ನಡೆಯಲ್ಲ. ನಾವು ಎಷ್ಟೊಂದು ಸರಿ ಹೇಳ್ತೀವಿ ಒಳ್ಳೊಳ್ಳೆ ವಿಷಯಗಳು ನಡಿಬೇಕಾದ್ರೆ ನಾವು ಯಾರಿಗೂ ಹೇಳದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತ. ಅದು ಹೇಳೋದಿಲ್ಲ ಅಂದರೆ ಅದಕ್ಕೆ ಒಂದೊಂದಷ್ಟು ಶಕ್ತಿ ಜಾಸ್ತಿಯಾಗಿ ಆ ಒಂದು ವಿಷಯಗಳು ನಡೆಯುವಂಥ ಸಿಚುವೇಶನ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಹೇಳಬೇಡಿ ಅಂತ ಹೇಳೋದು. ಒಂದು ಗರ್ಭಿಣಿ ಆಗಿದ ತಕ್ಷಣ ಹೇಳ್ತೀವಿ 3 ತಿಂಗಳು ಹೇಳಬೇಡಿ ಅಂತ. ಅದು 3 ತಿಂಗಳು ಏನಕ್ಕೆ ಅಂದರೆ ಅಷ್ಟೊತ್ತಿಗೆ ಬೇಗ ದೃಷ್ಟಿಯಾಗುವಂಥ ಆಗ್ಬಿಟ್ಲ ಮದುವೆಯಾಗಿ ಇಷ್ಟು ದಿನಕ್ಕೆ ಆಗ್ಬಿಟ್ಲ, ಈ ರೀತಿ 4 ಜನ ಮಾತಾಡಿದಾಗ ಮನುಷ್ಯನ ಕಣ್ಣು ತುಂಬ ಬೇಗ ತಟ್ಟುತ್ತೆ. ಹಾಗಾಗಿ ಆ ರೀತಿ ಯಾರಾದರೂ ಮಾತಾಡಿದಾಗ ಏನಾಗುತ್ತೆ, ಅದು ಬೇರೆ ರೀತಿಯಲ್ಲಿ ಪರಿಣಾಮ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೇಳಬೇಡಿ ಹೊರಗಡೆ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲೇ ಪ್ರತಿಯೊಂದು ನಾವು ತಾಂತ್ರಿಕ ಅಂದರೆ ಪೂಜೆ ಮಾಡುವಾಗಲೂ ಅಷ್ಟೇ, ನಾವೊಂದು ವ್ರತ ಮಾಡುವಾಗಲೂ ಅಷ್ಟೇ, ಗುಪ್ತವಾಗಿ ಮಾಡೋಷ್ಟು ನಮಗೆ ಅದ್ರದ್ದು ಎಫೆಕ್ಟು ಜಾಸ್ತಿ ಅಂತಲೇ ಹೇಳ್ಬೋದು. ಎಷ್ಟೋ ಜನ ವ್ರತ ಮಾಡ್ತಾರೆ, ಎಲ್ಲರ ಹತ್ರ ಹೇಳ್ಕೊಂಬಂದ್ಬಿಡ್ತಾರೆ, ನಾನಿವತ್ತು ತಿನ್ನಲ್ಲ, ನಾನಿವತ್ತು ಉಪವಾಸ ಇದ್ದೀನಿ, ನಾನಿವತ್ತು ಅದು ಮಾಡ್ತಿದ್ದೀನಿ ಇದು ಮಾಡ್ತಿದ್ದೀನಿ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನೀವು ಗುಪ್ತವಾಗಿಟ್ಬಿಡಿ. ನೀವು ಏನು ಮಾಡ್ತಿದ್ದೀರ ಅದನ್ನು, ನಾನು ಈ ಥರ ಪೂಜೆ ಮಾಡ್ತಿದ್ದೀನಿ ಆಗಲಿ, ಇಲ್ಲ ಈ ಥರ ದೀಪ ಹಚ್ಚಕ್ಕೆ ಹೋಗ್ತಿದ್ದೀನಿ, ಏನೂ ಹೇಳಕ್ಕೆ ಹೋಗಬೇಡಿ. ಯಾರ ಹತ್ರನೂ ಏನೂ ಹೇಳಬೇಡಿ. ಮನೆಯಲ್ಲೇ ಹೇಳಕ್ಕೆ ಹೋಗಬೇಡಿ. ಹೇಳ್ದಿರ ಮಾಡಿದಷ್ಟೂ ಶಕ್ತಿ ಜಾಸ್ತಿ. ನಾವು ಹೇಳ್ಕೊಂಡು ನೀವು ಅದನ್ನು ಮುಗಿಸೋಷ್ಟೊತ್ತಿಗೇ ಅಷ್ಟೂ ಜನ ಓ ಅವಳು ಹಂಗೆ ಮಾಡ್ತಿದ್ದಾಳೆ, ಅವಳಿಗೆ ಹಿಂಗೆ ಆಗುತ್ತೆ, ಅದು ಏನಕ್ಕೋ ಮಾಡ್ತಿದ್ದಾಳೆ, ಇದೇನಕ್ಕೆ, ಇಷ್ಟು ಬಾಯಿ ಒಬ್ರಿಗೊಬ್ರು ಹೇಳ್ಕೊಂಬಂದಾಗ ನಮ್ಮ ಕೆಲಸಗಳು ಆಗೋದಿಲ್ಲ. ಹಾಗಾಗಿ ಹಲವಾರು ವಿಷಯಗಳನ್ನ ಹೇಳಕ್ಕೆ ಹೋಗಬೇಡಿ ಅಂತ ಹೇಳೋದು. ಅದರಲ್ಲೂ ಈ ಒಂದು ವಿಷಯನ ಮನೆಯವ್ರಿಗೂ ಯಾರಿಗೂ ಹೇಳ್ದಿರ ನೀವು ಮಾಡೋದ್ರಿಂದ ತುಂಬಾ ಪವರ್ಫುಲ್ಲಾಗಿ ನಿಮಗಿದು ವರ್ಕ್ ಆಗುತ್ತೆ. ಅದಕ್ಕೆ ಸೀಕ್ರೆಟಾಗಿ ಮಾಡಿ ಅಂತ ಹೇಳೋದು. ಇನ್ನು ನೀವು ಈ ವಸ್ತುವನ್ನು, ಈ ಒಂದು ಲವಂಗವನ್ನು ನೀವು ಬಟ್ಟೆಯಲ್ಲಿ ಕಟ್ಟಿ ಇಡೋದನ್ನು ಕೂಡ ಯಾರು ಕಾಣಿಸ್ದೇ ಇರೋ ರೀತಿಯಲ್ಲಿ ನೀವು ಇಡಬೇಕು. ಎಲ್ಲರೂ ಬಂದು ಅದು ಮನಿ ಬಾಕ್ಸಲ್ಲಿ ಕೈ ಹಾಕೋ ರೀತಿಯಲ್ಲಿ ಇರಬಾರ್ದು. ನಿಮ್ಮ ಏನು ಸೇವಿಂಗ್ಸ್ ಇದೆ ಅಷ್ಟನ್ನು ಮಾತ್ರ ನೀವು ಎತ್ತಿಟ್ಟು ಆ ರೀತಿ ಆ ಒಂದು ವಸ್ತು ಇಟ್ಟಾಗ ಅದು ಇನ್ನೊಂದಷ್ಟು ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡಿಕೊಂಡು ನಿಮಗೆ ಇನ್ನೊಂದಷ್ಟು ಏಳಿಗೆ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಒಂದು ಪರಿಹಾರ ಮಾಡಿ ನೋಡಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. 100% ರಿಸಲ್ಟ್ ಅಂತೂ ಸಿಗುತ್ತೆ. ಇನ್ನು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.